ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಭಾರತದಲ್ಲಿ ಈಗ ಕ್ರಿಕೆಟ್ ಜ್ವರ ಜೋರಾಗಿದೆ. ಕ್ರಿಕೆಟ್ ಅಭಿಮಾನಿಗಳಿಗೆ ಬೆಳಗಿನಿಂದ ಸಂಜೆವರೆಗೂ ರೋಚಕ ಪಂದ್ಯಗಳ ರಸದೌತಣವೇ ಸಿಗ್ತಿದೆ. ಇದೀಗ ಎಲ್ಲರ ಕಣ್ಣಿರೋದು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕ್ರಿಕೆಟ್ ಪಂದ್ಯದ ಮೇಲೆ. ಭಾರತ ಪಾಕ್ ಪಂದ್ಯ ಅಂದರೆ ಅದು ಬರೀ ಆಟ ಅಲ್ಲ, ಅದೊಂದು ಎಮೋಷನ್. ಇಡೀ ಜಗತ್ತೇ ಎದುರು ನೋಡೋ ಹೈ ವೋಲ್ಟೇಜ್ ಕದನದ ಬಗ್ಗೆ ಈಗ ಒಂದು ಬಿಗ್ ಅಪ್ಡೇಟ್ ಹೊರಬಿದ್ದಿದೆ. ಒಂದು ಕಡೆ ಪಾಕಿಸ್ತಾನ ತಂಡ ಭಾರತದ ವಿರುದ್ಧ ಆಡುತ್ತಾ ಇಲ್ವಾ ಅನ್ನೋ ಗೊಂದಲಕ್ಕೆ ತೆರೆ ಬಿದ್ದಿದ್ರೆ, ಇನ್ನೊಂದು ಕಡೆ ಟೀಂ ಇಂಡಿಯಾಗೆ ಒಂದು ಶಾಕಿಂಗ್ ಸುದ್ದಿ ಎದುರಾಗಿದೆ. ಭಾರತದ ಸ್ಫೋಟಕ ಬ್ಯಾಟರ್ ಒಬ್ರು ಪಾಕಿಸ್ತಾನ ವಿರುದ್ಧದ ಪಂದ್ಯದಿಂದ ಹೊರಬೀಳುವ ಸಾಧ್ಯತೆ ದಟ್ಟವಾಗಿದೆ. ಅಷ್ಟಕ್ಕೂ ಆ ಆಟಗಾರ ಯಾರು? ಪಾಕಿಸ್ತಾನ ಸರ್ಕಾರ ದಿಢೀರಂತ ತನ್ನ ನಿರ್ಧಾರ ಬದಲಿಸಿದ್ಯಾಕೆ? ಕೊಲಂಬೋದಲ್ಲಿ ನಡೆಯಲಿರೋ ಈ ಮಹಾಸಂಗ್ರಾಮದ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, 2026ರ ಐಸಿಸಿ ಪುರುಷರ T20 ವಿಶ್ವಕಪ್ನ ಅತ್ಯಂತ ನಿರೀಕ್ಷಿತ ಪಂದ್ಯ ಅಂದರೆ ಅದು ಫೆಬ್ರವರಿ 15ರಂದು ನಡೆಯಲಿರೋ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಹಣಾಹಣಿ. ಈ ಪಂದ್ಯ ನಡೆಯುತ್ತೋ ಇಲ್ವೋ ಅನ್ನೋ ಬಗ್ಗೆ ಕಳೆದ ಕೆಲವು ದಿನಗಳಿಂದ ದೊಡ್ಡ ಮಟ್ಟದ ಹೈಡ್ರಾಮಾ ನಡೆದಿತ್ತು. ಸ್ನೇಹಿತರೆ, ಫೆಬ್ರವರಿ 1ರಂದು ಪಾಕಿಸ್ತಾನ ಸರ್ಕಾರ ಒಂದು ಅಚ್ಚರಿಯ ನಿರ್ಧಾರ ತಗೊಂಡಿತ್ತು. ನಾವು ವಿಶ್ವಕಪ್ ಆಡ್ತೀವಿ, ಆದ್ರೆ ಭಾರತದ ವಿರುದ್ಧದ ಪಂದ್ಯವನ್ನ ಮಾತ್ರ ಬಹಿಷ್ಕರಿಸ್ತೀವಿ ಅಂತ ಘೋಷಿಸಿತ್ತು. ಇದಕ್ಕೆ ಕಾರಣ ಬಾಂಗ್ಲಾದೇಶ ತಂಡದ ಸುರಕ್ಷತೆಯ ವಿಚಾರದಲ್ಲಿ ಎದ್ದಿದ್ದ ವಿವಾದ. ಆದ್ರೆ ಈಗ ಪಾಕಿಸ್ತಾನ ಸರ್ಕಾರ ದಿಢೀರ್ ಯೂ ಟರ್ನ್ ಹೊಡೆದಿದೆ. ಲಾಹೋರ್ನಲ್ಲಿ ಐಸಿಸಿ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ನಡುವೆ ನಡೆದ ಸುದೀರ್ಘ ಮಾತುಕತೆಯ ನಂತರ ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ತಮ್ಮ ತಂಡಕ್ಕೆ ಭಾರತದ ವಿರುದ್ಧ ಆಡಲು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಕ್ರಿಕೆಟ್ ಸ್ಪಿರಿಟ್ ದೃಷ್ಟಿಯಿಂದ ಈ ಪಂದ್ಯ ಆಡಬೇಕು ಅಂತ ಅವರು ಹೇಳಿದ್ದಾರೆ. ಎಲ್ಲಿ ನಡೆಯುತ್ತೆ ಈ ಪಂದ್ಯ? ಈ ಪಂದ್ಯ ಹೈಬ್ರಿಡ್ ಮಾಡೆಲ್ ಅಡಿಯಲ್ಲಿ ಶ್ರೀಲಂಕಾದ ಕೊಲಂಬೋದಲ್ಲಿರೋ ಆರ್ ಪ್ರೇಮದಾಸ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಫೆಬ್ರವರಿ 15ರಂದು ಭಾನುವಾರ ಸಂಜೆ 7 ಗಂಟೆಗೆ ಈ ಪಂದ್ಯ ನಿಗದಿ ಆಗಿದೆ. ಪಾಕಿಸ್ತಾನ ಏನೋ ಆಡೋಕೆ ರೆಡಿಯಾಗಿದೆ. ಆದರೆ ಭಾರತದ ಕ್ಯಾಂಪ್ನಿಂದ ಒಂದು ಬೇಸರದ ಸುದ್ದಿ ಬರ್ತಿದೆ. ಭಾರತದ ಭರವಸೆಯ ಯುವ ಸ್ಫೋಟಕ ಓಪನರ್ ಅಭಿಷೇಕ್ ಶರ್ಮಾ ಅವರು ಪಾಕಿಸ್ತಾನ ವಿರುದ್ಧದ ಪಂದ್ಯ ಆಡೋದು ಅನುಮಾನ ಎನ್ನಲಾಗ್ತಿದೆ. ಹೌದು, 2 ದಿನಗಳಿಂದ ತೀವ್ರವಾದ ಹೊಟ್ಟೆ ಸೋಂಕಿನಿಂದ ಬಳಲ್ತಾ ಇರುವಂತಹ ಅಭಿಷೇಕ್ ಶರ್ಮಾ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬುಧವಾರವಷ್ಟೇ ಅವರು ಡಿಸ್ಚಾರ್ಜ್ ಆಗಿದ್ರು. ದೈಹಿಕವಾಗಿ ಇನ್ನೂ ಸಂಪೂರ್ಣ ಫಿಟ್ ಆಗಿಲ್ಲ. ಇದೇ ಕಾರಣಕ್ಕೆ ಅವರು ನಮೀಬಿಯಾ ವಿರುದ್ಧದ ಪಂದ್ಯದಿಂದಲೂ ಹೊರಗುಳಿದಿದ್ರು. ಪಂದ್ಯದ ಟಾಸ್ ವೇಳೆ ಮಾತಾಡಿದ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್, ಅಭಿಷೇಕ್ ಶರ್ಮಾ ಇನ್ನೂ ಚೇತರಿಸಿಕೊಳ್ತಿದ್ದಾರೆ, ಅವರು ಇನ್ನೂ 1 ಅಥವಾ 2 ಪಂದ್ಯಗಳನ್ನು ಮಿಸ್ ಮಾಡ್ಕೋಬಹುದು ಅಂತ ಸುಳಿವು ನೀಡಿದ್ದಾರೆ. ಇದು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಆತಂಕ ಮೂಡಿಸಿದೆ. ಯಾಕಂದ್ರೆ ಅಭಿಷೇಕ್ ಶರ್ಮಾ ಪವರ್ ಪ್ಲೇನಲ್ಲಿ ಎದುರಾಳಿ ತಂಡಗಳನ್ನ ಚಚ್ಚಿ ಬಿಸಾಕೋ ತಾಕತ್ತು ಹೊಂದಿರೋ ಆಟಗಾರ. ಅವರು ಬ್ಯಾಟಿಂಗ್ ಮಾಡ್ತಿದ್ರೆ ರನ್ ಹೊಳೆಗೆ ಹರಿತಿರುತ್ತೆ, ರನ್ ರೇಟ್ ರಾಕೆಟ್ ವೇಗದಲ್ಲಿ ಏರ್ತಿರುತ್ತೆ. ಅಭಿಷೇಕ್ ಬದಲು ಓಪನಿಂಗ್ ಮಾಡೋರು ಯಾರು? ಅಭಿಷೇಕ್ ಶರ್ಮಾ ಅಲಭ್ಯರಾದ್ರೆ ಭಾರತಕ್ಕೆ ಓಪನಿಂಗ್ ತಲೆನೋವು ಶುರುವಾಗುತ್ತೆ. ಸದ್ಯ ನಮೀಬಿಯಾ ವಿರುದ್ಧದ ಪಂದ್ಯದಲ್ಲಿ ಇಶಾನ್ ಕಿಶನ್ ಜೊತೆಗೆ ಸಂಜು ಸ್ಯಾಮ್ಸನ್ ಓಪನಿಂಗ್ ಮಾಡಿದ್ರು. ಇಶಾನ್ ಕಿಶನ್ ಭರ್ಜರಿ ಫಾರ್ಮ್ನಲ್ಲಿದ್ರು. ಸಂಜು ಸ್ಯಾಮ್ಸನ್ ಮಾತ್ರ ರನ್ ಗಳಿಸಲು ಪರದಾಡ್ತಿದ್ದಾರೆ. ಪಾಕಿಸ್ತಾನದಂತ ಬದ್ಧ ಎದುರಾಳಿಯ ವಿರುದ್ಧ ಆರಂಭದಲ್ಲೇ ವಿಕೆಟ್ ಕಳ್ಕೊಂಡ್ರೆ ಕಷ್ಟ ಆಗುತ್ತೆ. ಹೀಗಾಗಿ ಅಭಿಷೇಕ್ ಆದಷ್ಟು ಬೇಗ ಗುಣಮುಖರಾಗಿ ತಂಡಕ್ಕೆ ವಾಪಸ್ ಬರಲಿ ಅನ್ನೋದೇ ಅಭಿಮಾನಿಗಳ ಹಾರೈಕೆ. ಇನ್ನುಳಿದಂತೆ ತಂಡದಲ್ಲಿ ದೊಡ್ಡ ಬದಲಾವಣೆಗಳೇನೂ ಇಲ್ಲ. ಮೊಹಮ್ಮದ್ ಸಿರಾಜ್ ಬದಲು ಜಸ್ಪ್ರೀತ್ ಬುಮ್ರಾ ತಂಡಕ್ಕೆ ಮರಳಿರೋದು ಬೌಲಿಂಗ್ ವಿಭಾಗಕ್ಕೆ ಆನೆ ಬಲ ಬಂದಂತಾಗಿದೆ. ಸ್ನೇಹಿತರೆ, ಪಾಕಿಸ್ತಾನ ವಿರುದ್ಧದ ಈ ಬಿಗ್ ಫೈಟ್ನಲ್ಲಿ ಅಭಿಷೇಕ್ ಶರ್ಮಾ ಇರಲೇಬೇಕು ಅಂತ ನಿಮಗನ್ಸುತ್ತಾ? ಒಂದು ವೇಳೆ ಅವರು ಆಡದೇ ಇದ್ರೆ ಅವರ ಜಾಗಕ್ಕೆ ಯಾರನ್ನ ಓಪನರ್ ಆಗಿ ಕಣಕ್ಕಿಳಿಸಬೇಕು? ಸಂಜು ಸ್ಯಾಮ್ಸನ್ ಸರಿಯಾದ ಆಯ್ಕೆಯ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕ್ರಿಕೆಟ್ ಪ್ರೇಮಿಗಳ ಜೊತೆಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.